ಫಸ್ಟ್ ಕ್ರಾಸ್ ಬೆಲ್ಟ್ ಹೊಲ್ಕೊಳ್ಳೋಣ. ಕ್ರಾಸ್ ಬೆಲ್ಟ್ಗೆ 3 ಪೀಸ್ ಹಾಕ್ಬೇಕು ನಾವು. ಮೈನ್ ಕ್ಲಾತ್ ಒಂದು ಮತ್ತು ಲೈನಿಂಗ್ 2, ಇಲ್ಲ ಮೈನ್ ಕ್ಲಾತ್ 2 ಹಾಕ್ಬಿಟ್ಟು ಫಸ್ಟ್ ಲೈನಿಂಗ್ ಆದರೂ ಹಾಕ್ಕೋಬೋದು. ಅದು ಯಾವ ಥರ ಅಂದರೆ ನೋಡಿ, ಫಸ್ಟ್ ಲೈನಿಂಗು ಮತ್ತು ಸೆಕೆಂಡ್ ಬಂದು ನಾವು ಬ್ಲೌಸ್ ಕ್ಲಾತು ಅಂದರೆ ಮೈನ್ ಕ್ಲಾತ್ ಇರುತ್ತಲ್ವ, ಮೈನ್ ಕ್ಲಾತು ಮತ್ತು ಲೈನಿಂಗ್ ಹಾಕ್ಕೊಂಡು ಈ ಥರ ಸ್ಟಿಚ್ ಮಾಡ್ಕೋಬೇಕು. ಈ ಸ್ಟಿಚ್ ಆಗಿದ್ಮೇಲೆ ನೋಡಿ, ನಾವು ರಿಟರ್ನು ಇನ್ನೊಂದು ನಾವು ಮೈನ್ ಕ್ಲಾತ್ ಮೇಲೆ ಬರಬಾರ್ದು ನೋಡಿ, ಲೈನಿಂಗ್ ಕ್ಲಾತ್ ಮೇಲೇ ಬರಬೇಕು. ಈ ಥರ ಲೈನಿಂಗ್ ಕ್ಲಾತು ಮತ್ತು ಕೆಳಗಡೆ ನಾವು ಕಚ್ಚೆ ಇರುತ್ತಲ್ವ, ಆ ಕಚ್ಚೆ ಬಂದು ಲೈನಿಂಗ್ ಕಡೆಗೆ ಹೋಗಬೇಕು. ಲೈನಿಂಗ್ ಕಡೆಗೆ ಹೋಗೋದ್ರಿಂದ ನಾವು ಮೈನ್ ಕ್ಲಾತ್ ಕಡೆ ನೀಟಾಗಿ ಬರುತ್ತೆ. ಇದು ಸೈಡ್ಗೆ ಇಟ್ಟಾದಮೇಲೆ ನೋಡಿ, ನಾವು ತಗೋಬೇಕಾಗಿರೋದು ಬ್ಯಾಕ್ ಪಾರ್ಟ್ನ ಎಕ್ಸ್ಟ್ರಾ ಕಚ್ಚೆ ಕಟ್ ಮಾಡಿದ ತಕ್ಷಣ ನೋಡಿ, ಬ್ಯಾಕ್ ಪಾರ್ಟು ನಾವು ಅಟ್ಯಾಚ್ ಮಾಡ್ಕೋಬೇಕು. ಅಟ್ಯಾಚ್ ಮಾಡೋದ್ರಿಂದ ಮೊದಲು ನಾವು ನೋಡಿ, ಈ ಥರ ಬಾಟಮಲ್ಲಿ 1/2 ಇಂಚ್ ಬಿಟ್ಟಿರ್ತೀವಲ್ಲ, 1/2 ಇಂಚು ನಾವು ಎಕ್ಸ್ಟ್ರಾ ಸ್ಟಿಚ್ ಹಾಕಿದ್ಮೇಲೆ ನೋಡಿ, ಇದು ಅಷ್ಟೇ ಕಚ್ಚಾ ನಾವು ಲೈನಿಂಗ್ ಬರೋ ಥರ ಸ್ಟಿಚ್ ಮಾಡ್ಕೋಬೇಕು. ಲೈನಿಂಗ್ ಕಡೆ ಬಂದಾಗ ಅದು ನಮಗೆ ಪರ್ಫೆಕ್ಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಬ್ಯಾಕ್ ಟರ್ನ್ ಮಾಡಿದ್ದಾದಮೇಲೆ ನಾವು ಲೈನಿಂಗು ಮತ್ತು ಇದು ಜಾಯಿನ್ ಮಾಡ್ಕೋತಾ ಬರಬೇಕು. ಮೈನ್ ಕ್ಲಾತು ಲೈನಿಂಗು ನಾನು ಪ್ರತಿಯೊಂದು ಯಾಕೆ ತೋರಿಸ್ತಾ ಇದ್ದೀನಿ ಅಂದರೆ, ಬಿಗಿನರ್ಸ್ಗೆ ಇದು ಯಾವ ಥರ ಸ್ಟಿಚ್ ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಆದ್ದರಿಂದ ಪ್ರತಿಯೊಂದು ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ಈ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ಲು ನೋಡಿ. ಅದಾಗಿದ ತಕ್ಷಣ ನೋಡಿ, ಫ್ರಂಟು ಅಷ್ಟೇ ಫುಲ್ ಪರ್ಫೆಕ್ಟಾಗಿ ಬರಬೇಕು ಅಂದರೆ ಈ ಥರ ಫುಲ್ ಅಟ್ಯಾಚ್ ಮಾಡ್ಕೊಳ್ಳೇಬೇಕು. ಇಲ್ಲಾಂದರೆ ನಿಮಗೆ ಫ್ರಂಟ್ ರಿಂಕಲ್ಸ್ ಬರೋದು, ಇಲ್ಲ ಕ್ಲಾತ್ ಜಾರೋ ಥರ ಆಗೋದು, ಅದೆಲ್ಲ ಆಗುತ್ತೆ. ಅದೆಲ್ಲ ಆಗಬಾರ್ದು ಅಂದರೆ ಕರೆಕ್ಟಾಗಿ ಈ ಥರ ಫಿಟ್ಟಿಂಗ್ ಮಾಡಿಕೊಂಡು ಎಕ್ಸ್ಟ್ರಾ ಕ್ಲಾತ್ ಎಲ್ಲ ಕಟ್ ಮಾಡ್ಕೋಬೇಕು. ಇದು ಒಂದು ಮಧ್ಯೆ ಡಾಟು, ಫ್ರಂಟ್ ಡಾಟು ಒಂದು 1/2 ಇಂಚಿಗೆ ನಾವು ಎಕ್ಸ್ಟ್ರಾ ತಗೋಬೇಕು ಸ್ಟಿಚಿಂಗಲ್ಲಿ, ಕ್ರಾಸಲ್ಲಿ. ಇದು ಬಂದು ಆರ್ಮೋಲ್ ಡಾಟು, ಮೈನ್ ಡಾಟು. ಇದ್ರ ಮೇಲೆ ಬ್ಲೌಸಲ್ಲಿ ತಗೊಂಡು ಫಸ್ಟೇ ನಾವು ಕಟ್ಟಿಂಗ್ ಹತ್ತಲೇ ನೋಡ್ಕೊಂಡಿರ್ತೀವಿ. 1 ಇಂಚು ತಗೋಬೇಕು, ಇಲ್ಲ 1/2 ಇಂಚ, ಇಲ್ಲ 3/4 ಇಂಚ ಅಂತ ನೋಡಿ. ಅವೆರಡು ಆದಮೇಲೆ ಇದು ಆರ್ಮೋಲ್ ಕಡೆಯೂ ಅಷ್ಟೇ. ಇದಕ್ಕೆ ಬಟ್ಟೆ ಅಷ್ಟು ಅಂತೇನು 1/2 ಇಂಚಲ್ಲಿ ಕ್ರಾಸಾಗಿ ತಗೋಬೇಕು. ಈ ಮೂರು ಬಂದು 1 ಇಂಚು ಡಿಸ್ಟೆನ್ಸಲ್ಲಿ 1/2 ಇಂಚಲ್ಲಿ ತಗೋಬೇಕು. ಈ ಥರ ನೋಡಿ. ಇದಾಗಿದ ತಕ್ಷಣ ನೋಡಿ, ಬಫು ನೀಟಾಗಿ ಕೂತಿದೆಯಾ ಇಲ್ವಾ ಅಂತ ನೀಟಾಗಿ ಗೊತ್ತಾಗುತ್ತೆ ನೋಡಿ. ಬಫು ಕರೆಕ್ಟಾಗಿ ಬಂದಿದೆ 1/2 ಇಂಚಲ್ಲಿ. ಈಗ ಕ್ರಾಸ್ ಬೆಲ್ಟು ಇದಕ್ಕೆ ಜಾಯಿನ್ ಮಾಡಬೇಕು. ಯಾವ ರೀತಿ ಅಂದರೆ ನೋಡಿ, ಕ್ರಾಸ್ ಬೆಲ್ಟ್ ಜಾಯಿನ್ ಮಾಡೋದು ಯಾವ ರೀತಿ ಅಂದರೆ ನೋಡಿ, ಕ್ರಾಸ್ ಬೆಲ್ಟ್ ಮೈನ್ ಕ್ಲಾತು ಮತ್ತು ಇದು ಟಾಪ್ ಮೈನ್ ಕ್ಲಾತ್ ಇರುತ್ತಲ್ವ, ಇದು ಎರಡೂ ಒಂದೇ ಸೈಡ್ ಬರೋ ಥರ ಇಟ್ಕೊಂಡು ನೋಡಿ, ಈ ಥರ ಸ್ಟಿಚ್ ಮಾಡಬೇಕು. ಇದು ಮೈನ್ ಡಾಟ್ ಬಂದು ಸ್ವಲ್ಪ ಅಲ್ಲಿ ಫೋಲ್ಡ್ ಮಾಡಬೇಕು. ಫೋಲ್ಡ್ ಮಾಡೋದ್ರಿಂದ ನಮಗೆ ಅಲ್ಲಿ ಹಿಡ್ಕೊಳ್ಳೋ ಥರ ರಿಂಕಲ್ಸ್ ಥರ ಬರೋದಿಲ್ಲ ನೋಡಿ. ಕ್ಲೀನಾಗಿ ಎರಡು ಬಂದು ಒಂದೇ ಹತ್ರಕ್ಕೆ ತಂದು ನೀಟಾಗಿ ಒಂದು ಟಾಪ್ ಸ್ಟಿಚ್ ಹಾಕಬೇಕು. ಅದಾಗಿದ ತಕ್ಷಣ ನೋಡಿ, ಸ್ಟಿಚ್ಚು ನೀಟಾಗಿ ಬರೋ ಥರ ನೋಡಿಕೊಂಡು ಇದು ಮುಂದೆ ರಿಟರ್ನ್ ಮಾಡಬೇಕು. ಈಗ ಸ್ವಲ್ಪ ರಿಟರ್ನ್ ಮಾಡಬೇಕು ನೋಡಿ. ಕ್ಲೀನಾಗಿ ಫೋಲ್ಡ್ ಮಾಡ್ಕೋತಾ ಬಂದರೆ ಆ ಸ್ಟಿಚ್ಚು ಈ ಸ್ಟಿಚ್ಚು ಒಂದೇ ಹತ್ರಕ್ಕೆ ಬರುತ್ತೆ. ಈಗ ಮತ್ತೆ ಅದ್ರ ಮೇಲೆ ಇನ್ನೂ ಒಂದು ಸ್ಟಿಚ್ ಹಾಕಬೇಕು. ಈ ಸ್ಟಿಚ್ ಹಾಕಿದ ತಕ್ಷಣ ನೀಟಾಗಿ ಇದು ಕವರ್ ಆಗುತ್ತೆ. ಇದು ಕವರ್ ಆಗಿರೋದ್ರಿಂದ ನಾವು ಇಲ್ಲ ಬಟ್ಟೆ ನಮಗೆ ಎಳೆ ಬಂದುಬಿಡುತ್ತೆ, ಆ ಥರ ಏನೂ ಇಲ್ಲ. ನೀಟಾಗಿ ಬ್ಯಾಕು ಫ್ರಂಟು ನೀಟಾಗಿ ನೋಡಿ ಐರನ್ ಮಾಡಿದಷ್ಟೇ ನೀಟಾಗಿ ಬರುತ್ತೆ. ಇದು ನಾವು ಕ್ರಾಸ್ಗಳಿಗೆ 3 ಪೀಸ್ ಹಾಕಿರೋದ್ರಿಂದ ಸ್ವಲ್ಪ ಬಟ್ಟೆ ಮಂದ ಬಂದು ಅದು ನೀಟಾಗಿ ಸ್ಟಿಪ್ ಹಾಕಿರುತ್ತೆ. ಇದು 4ನೇ ಡಾಟ್. ಇದು ನಮಗೆ ಬೇಕಂತಿಲ್ಲ. ಆ ಕಸ್ಟಮರ್ ಕೇಳಿದರೆ ಮಾತ್ರ, ಅಂದರೆ ಆ ಬ್ಲೌಸಲ್ಲಿ ಇದ್ದರೆ ಮಾತ್ರ ನಾವು ಹಾಕಬೇಕಾಗುತ್ತೆ ನೋಡಿ. ಒಂದು ಸೈಡು ರೆಡಿ ಆಯಿತು. ಮತ್ತು ಇನ್ನೊಂದು ಸೈಡು ಅಷ್ಟೇ ಸೇಮ್ ಟು ಸೇಮ್ ಅದೇ. ನಾನು ಇದು ಸ್ಕಿಪ್ ಮಾಡ್ಬೋದಿತ್ತು, ಆದರೆ ನೀವು ಕಲಿಯೋಂಥವ್ರಿಗೆ ಪ್ರತಿಯೊಂದು ಮುಖ್ಯ ಅಂತ ನನಗೆ ಅನಿಸಿತ್ತು. ಅದಕ್ಕೆ ಇದನ್ನು ನಾನು ಸ್ಕಿಪ್ ಮಾಡಿದೆ. ಯಾವುದೇ ಕಾರಣಕ್ಕೂ ಏನು ಸ್ಕಿಪ್ ಮಾಡಿಲ್ಲ. ಈ ಬ್ಲೌಸಲ್ಲಿ ಫಸ್ಟಿಂದ ಲಾಸ್ಟ್ವರೆಗೂ ಏನೇನು ಬರಬೇಕು ಒಂದು ಬ್ಲೌಸಲ್ಲಿ ಅಂತ ಅದೆಲ್ಲ ಪ್ರತಿಯೊಂದು ಈ ಬ್ಲೌಸಲ್ಲಿದೆ. ಮೊದಲನೇ ಸಲ ನೋಡ್ತಾ ಇರೋರು ಸಹ ಈ ವಿಡಿಯೋ ನೋಡಿದ್ರೆ ಫುಲ್ ಬ್ಲೌಸು ಸ್ಟಿಚಿಂಗು ಕಲ್ತ್ಕೋಬೋದು, ಅಷ್ಟು ಈಸಿಯಾಗಿದೆ. ಇನ್ನೂ ಈಸಿ ಬೇಕು ಅಂದರೆ ನಾನು ಇನ್ನು ಮುಂಬರುವ ವಿಡಿಯೋಗಳಲ್ಲಿ ಇನ್ನೂ ಈಸಿಯಾಗಿ ಹಾಕೋದಕ್ಕೆ ನಾನು ಟ್ರೈ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಒಂದು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಯಾವುದಕ್ಕೂ ಒಂದು ಕಾಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯ ಏನು ಅಂತ ತಿಳಿಸೋದಕ್ಕೆ ಒಂದು ಕಾಮೆಂಟ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ, ಮೈನ್ ಡಾಟ್ಸು ಇದೇ ಥರ ಸೇಮ್ ಟು ಸೇಮ್ ಎರಡೂ ಕಡೆ ಹಾಕ್ಕೊಂಡಾಗಿದ ತಕ್ಷಣ ನೋಡಿ, ಆರ್ಮೋಲ್ ಡಾಟು ಕರೆಕ್ಟಾಗಿ 1/2 ಇಂಚಿಗೆ ಕ್ರಾಸಾಗಿ 1.5 ಇಂಚು ಇಲ್ಲ 1 ಇಂಚು ಬಿಡ್ತಿರೋ ಥರ ನಾವು ನೋಡಿಕೊಂಡು ಹಾಕ್ಕೋಬೇಕು. ಡಬಲ್ ಸ್ಟಿಚ್ ಹಾಕೋದ್ರಿಂದ ಸ್ವಲ್ಪ ಫಿಟ್ಟಿಂಗ್ ನೀಟಾಗಿ ಕೊಡ್ಕೊಳ್ಳುತ್ತೆ. ಇದು ನೋಡಿ, ಮೈನ್ ಕ್ಲಾತು ಮತ್ತು ಕ್ರಾಸ್ ಬೆಲ್ಟು ಮೈನ್ ಕ್ಲಾತು ಎರಡೂ ಕಡೆ ಒಂದೇ ಥರ ಬರೋ ಥರ ಹಾಕ್ಬಿಟ್ಟು ಈ ಥರ ಸ್ಟಿಚ್ ಮಾಡಬೇಕು. ಇಲ್ಲಾಂದರೆ ರಿಟರ್ನ್ ಬರೋ ಅವಕಾಶಗಳಿರುತ್ತೆ. ಇದು ನೋಡಿ, ಇದು ಮತ್ತೆ ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಅದೇ ಸ್ಟಿಚಿಂಗ್ ಹತ್ರ ಬರೋ ಥರ ಕ್ಲಾತ್ ಅದೇ ಬರುತ್ತೆ. ನಾವೇನು ಬೇಕಾಗಿ ಅದು ಕ್ಲೋಸ್ ಮಾಡಿದ ತಕ್ಷಣ ಅದೇ ಥರ ಬರುತ್ತೆ ನೋಡಿ. ಈ ಥರ ಸ್ಟಿಚ್ ಹಾಕೋದ್ರಿಂದ ಅದು ಕಚ್ಚಾ ಎಲ್ಲ ಒಳಗಡೆಗೆ ಹೋಗುತ್ತೆ. ಕಚ್ಚಾ ಒಳಗಡೆಗೆ ಹೋಗೋದ್ರಿಂದ ನಾವು ಫಿನಿಶಿಂಗು ನೀಟಾಗಿ ಬರುತ್ತೆ. ಫಿನಿಶಿಂಗ್ ನೀಟಾಗಿ ಬಂದರೆ ನಮಗೆ ಫಿಟ್ಟಿಂಗು ಸಹ ನೀಟಾಗಿ ಕೂತ್ಕೊಳ್ಳುತ್ತೆ. ನನ್ನ ವಿಡಿಯೋಗಳು ಯಾರಿಗಾದ್ರೂ ಒಂದು ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಹಾಕಿ ಫ್ರೆಂಡ್ಸ್.
ಇದೇ ಥರ ಸಪೋರ್ಟ್ ಮಾಡಿ. ನನಗೆ ಕಮೆಂಟ್ ಹಾಕೋ ಪ್ರತಿಯೊಬ್ಬರಿಗೂ ಧನ್ಯವಾದ ಹೇಳ್ತಾ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ನನ್ನ ವೀಡಿಯೋಸು ಯಾರಾದರೂ ನೋಡ್ತಾರಾ ಅಂತ ನನಗೆ ಒಂಚೂರು ಡೌಟ್ ಇತ್ತು. ಆದರೆ 256 ನಮ್ಮ ಮೆಂಬರ್ಸ್ ಆಗಿದ್ದಾರೆ ನನ್ನ ಯೂಟ್ಯೂಬ್ ಫ್ಯಾಮಿಲಿಯಲ್ಲಿ. ಇದು ನನಗೆ ತುಂಬ ಖುಷಿ ಕೊಡುತ್ತೆ. ಇದರಿಂದ ನಾನು ಇನ್ನೂ ಮುಂದೆ ಒಳ್ಳೆ ವಿಡಿಯೋ ಹಾಕೋದಕ್ಕೆ ನನಗೆ ಸ್ಫೂರ್ತಿ ಅಂತ ಅನ್ಕೋತಾ ಇದ್ದೀನಿ. ಈಗ ನೋಡಿ ಸಿಂಗಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಎಷ್ಟೆಷ್ಟು ಬರಬೇಕಂದ್ರೆ ಸಿಂಗಲ್ ಪಟ್ಟಿಗೆ 1.5 ಇಂಚ್ ಇದ್ದರೆ ಸಾಕು, ಡಬಲ್ ಪಟ್ಟಿಗೆ 3 ಇಂಚ್ ಇರಬೇಕು. ಸಿಂಗಲ್ ಪಟ್ಟಿ 1/2 ಇಂಚ್ ಯಾಕೆ ಬರಬೇಕು ಅಂದರೆ 1/2 ಇಂಚ್ ಒಳಗಡೆಗೆ ನಾವು ಬಿಡ್ತೀವಿ. ನೋಡಿ ಇದೇ ಥರ ಇದು ನಾನು ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿಯಲ್ಲಿ ಬುಕ್ಸ್ಗೆ ಕಾಜ ನಾನು ಮಿಷಿನಲ್ಲಿ ಹಾಕ್ತಾಯಿದ್ದೀನಿ. ನೀವು ಕೈಯಲ್ಲಿ ಹಾಕೋಬೋದು. ನೀವು ಕಲಿತಾ ಇದನ್ನು ನೀವು ಮಿಷಿನಲ್ಲೇ ಈ ಥರ ಹಾಕ್ಕೊಳ್ಳೋಕ್ಕೆ ರೂಢಿ ಆಗುತ್ತೆ. ಈಗೆಲ್ಲ ಬಂದು ರೆಡಿಮೇಡ್ ಎಲ್ಲ ಬಂದಿದೆ. ರೆಡಿಮೇಡ್ ಎಲ್ಲ ನೋಡಿ ಸಿಂಗಲ್ ಪಟ್ಟಿ ಆಯಿತು, ಇದು ಡಬಲ್ ಪಟ್ಟಿನೂ 2 ರೆಡಿ ಆಗಿದೆ. ಈ ಕಡೆ 2 ನೋಡ್ಕೊಂಡಾದ್ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇದ್ದರೆ ನಾವು ಸ್ವಲ್ಪ ಕಟ್ ಮಾಡ್ಕೊಂಡು ಏನೂ ಪ್ರಾಬ್ಲಮ್ ಇಲ್ಲ. ಆದರೆ ಇದು 2 ಕರೆಕ್ಟಾಗಿ ಬಂದಿರೋದ್ರಿಂದ ಇದು ಕಟ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗ ಸ್ಲೀವ್ ಬಂದು ನಾವು ಫ್ರಂಟ್ ಪೀಸ್ಗೆ ಕರೆಕ್ಟಾಗಿ ಹಾಕ್ಕೊಂಡು ಇದನ್ನು ಲೈನಿಂಗ್ಗೆ ನಾವು ಟರ್ನ್ ಮಾಡ್ಕೋಬೇಕು. ಟರ್ನ್ ಮಾಡಿದ್ದಾದಮೇಲೆ ನಾವು ಪ್ಲೀಸ್ಗೆ ಇದು ಜಾಯಿನ್ ಮಾಡ್ಕೋಬೇಕು. ನೋಡಿ ಇದು ಜಾಯಿನ್ ಮಾಡಿಬಿಟ್ಟು ಈ ಥರ ನಾವು ಎಕ್ಸ್ಟ್ರಾ ಕ್ಲಾತ್ನೆಲ್ಲ ರಿಮೂವ್ ಮಾಡ್ಕೊಂಡಾದ್ಮೇಲೆ ಇದು ಕರೆಕ್ಟಾಗಿ ಈ ಥರ ಕರೆಕ್ಟಾಗಿ ಶೇಪ್ ಬರುತ್ತೆ. ಈ ಶೇಪ್ ಬಂದಿರೋದನ್ನ 2 ಸೈಡ್ಗೆ ಇಟ್ಟಾದಮೇಲೆ ಈಗ ನೋಡಿ ಫ್ರಂಟು ಮತ್ತು ಬ್ಯಾಕು ಈ ಥರ ನಾನು ಫೇಸ್ ಆ್ಯಂಡ್ ಫೇಸ್ ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಅದು ಕಚ್ಚಾ ಒಳಗಡೆ ಬರ್ದಿರೋ ಒಳಗಡೆ ಹೋಗೋ ಥರ ಮಾಡಿದ್ದೀನಿ. ಅದರಿಂದ ನಮಗೆ ಓವರ್ಲಾಕ್ ಬರದೇ ಇರೋ ಥರ ನಾನು ಮಾಡಿದ್ದೀನಿ. ಯಾವುದಕ್ಕೂ ನಾನು ಓವರ್ಲಾಕ್ ಮಾಡದೇ ಇರೋ ಥರನೇ ಸ್ವಲ್ಪ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ಎಲ್ಲರಿಗೂ ಓವರ್ಲಾಕ್ ಮಿಷಿನ್ ಇರೋದಿಲ್ಲ ಅಲ್ವಾ. ಬಿಗಿನರ್ಸ್ಗೆ ನಮ್ಗೆ ಓವರ್ಲಾಕ್ ಮಿಷಿನ್ ಇದ್ರೇ, ನಮ್ಗೆ ದೊಡ್ಡ ಮಿಷಿನ್ ಇದ್ರೇ ಅಂತ ಅನಿಸ್ಬಾರ್ದಲ್ವ. ಅದಕ್ಕೆ ಇದು ನೋಡಿ ಸ್ಲೀವ್ ಜಾಯಿನ್ ಮಾಡ್ತಾಯಿದ್ದೀನಿ. ಇದು ಪಫ್ ಸ್ಲೀವು, ಪಫು ನೋಡಿ ಈ ಥರ ಬಂದು ಇದು ಫ್ರಂಟ್ಗೆ ನಾರ್ಮಲ್ ಮಧ್ಯೆ ಆ ಕಡೆ 1 ಇಂಚು ಈ ಕಡೆ 1 ಇಂಚು ಒಂದೊಂದು ಡಾಟ್ ಹಾಕ್ಕೊಂಡು ಈ ಮಧ್ಯದಲ್ಲಿ ನಾವು ಫ್ರಿಲ್ಸ್ ಇಡ್ತಾ ಹೋಗಬೇಕು. ನಾವು ಫ್ರಿಲ್ಸ್ ಯಾವ್ಯಾವ ಥರ ಅಂದರೆ 2 ಥರ ಫ್ರಿಲ್ಸ್ ಇಡ್ತೀವಿ. ಅದು ಫೇಸ್ ಆನ್ ಫೇಸ್ ಇಡ್ತೀವಿ, ಇಲ್ಲ ಆಪೋಸಿಟ್ ಇಡ್ತೀವಿ. ಇದರಲ್ಲಿ ನಾನು ಆಪೋಸಿಟ್ ಇಟ್ಟಿದ್ದೀನಿ. ಇದರಲ್ಲಿ ನಾನು ಆಪೋಸಿಟ್ ಇಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತ ನಾನು ಆಪೋಸಿಟ್ ಇಟ್ಟಿದ್ದೀನಿ. ಇದು ಬಂದು ಸಪ್ರೇಟ್ ವಿಡಿಯೋ ಒಂದು ಬೇಕಾದರೆ ಮಾಡ್ತೀನಿ. ಇದು ನೋಡಿ ಒಂದು ಇದಾದಮೇಲೆ ಪಫ್ ಅದು ಸ್ಲೀವ್ ಫಿಟ್ಟಿಂಗ್ ಆಗಿದ ತಕ್ಷಣ ನೋಡಿ ಪಫ್ ನೀಟಾಗಿ ಬಂದಿದೆಯಾ ಅಂತ ನೋಡಿಕೊಂಡು ಬಂದಿದೆ ಅಲ್ವಾ, ನೀಟಾಗಿ ಬಂದಿದೆ. ಇದು ಪಫು ನೀಟಾಗಿ ಬಂದಿರೋದ್ರಿಂದ ನಾವು ಟಾಪ್ ಸ್ಟಿಚ್ಚು ಇನ್ನೊಂದು ಹಾಕಬೇಕು. ಡಬಲ್ ಸ್ಟಿಚ್ ಹಾಕೋದ್ರಿಂದ ನಮಗೆ ಫಿನಿಶಿಂಗು ನೀಟಾಗಿ ಬರುತ್ತೆ. ನಮಗೆ ಸ್ಟಿಪ್ ಆಗಿರುತ್ತೆ ಬ್ಲೌಸು. ನಾವು ಹಾಕಿರೋ ಹೊಲಿಗೆ ಸ್ಟಿಪ್ಪಾಗಿ ಕೂತ್ಕೊಳ್ಳಿ ಅಂತ ನಾವು ಡಬಲ್ ಸ್ಟಿಚ್ ಹಾಕ್ತೀವಿ. ಯಾವುದೇ ಆಗಲಿ ನಾವು ಸ್ಟಿಚಿಂಗ್ ಹಾಕುವಾಗ ಡಬಲ್ ಸ್ಟಿಚ್ ಹಾಕಬೇಕು. ಸಿಂಗಲ್ ಸ್ಟಿಚ್ ಹಾಕಿದ್ರೆ ಕಿತ್ತೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಡಬಲ್ ಸ್ಟಿಚ್ ಹಾಕಿ ಬಿಗಿನರ್ಸ್ ಆಗಲಿ ಯಾರಾದರೂ ಆಗಲಿ ನಮಗೆ ಓವರ್ಲಾಕ್ ಮಿಷಿನ್ ಇಲ್ಲ, ಇದಿಲ್ಲ, ದೊಡ್ಡ ಮಿಷಿನ್ ಇಲ್ಲ, ಚಿಕ್ಕ ಮಿಷಿನ್ ಅಂತ ಬಾಧೆ ಪಡಬೇಡ್ರಿ. ನೋಡಿ ಈ ಥರ ಎಕ್ಸ್ಟ್ರಾ ಒಂಚೂರು ಬಂದರೆ ಅದು ಎಕ್ಸ್ಟ್ರಾ ಬಿಟ್ಬಿಟ್ಟು ಕಟ್ ಮಾಡಿರಿ, ಪರವಾಗಿಲ್ಲ. ಅದು ಎಕ್ಸ್ಟ್ರಾ ಬಂದಿರೋದನ್ನು ಒಂಚೂರು ಕಟ್ ಮಾಡಿದ್ರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಈಗ ಒಂದು ನೋಡಿ ಫ್ರಂಟ್ ಶೇಪ್ ಇದು ಫ್ರಂಟ್ ಶೇಪ್ ಆಗಿದ ತಕ್ಷಣ ನೋಡಿ ನಾವು ಮಧ್ಯದಲ್ಲಿ ನಾವು ಫಿಟ್ಟಿಂಗ್ ಇರುತ್ತೋ ಆ ಕಡೆ 1.5 ಇಲ್ಲ 1 ಇಂಚ್ಗೆ ನಾವು ಫ್ರಿಲ್ ಮಾರ್ಕ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಆ 1 ಇಂಚ್ ಗ್ಯಾಪಲ್ಲೇ ನಮಗೆ ಫ್ರಿಲ್ಸ್ ಇಡಬೇಕು. ನಾವು ನೋಡಿ ಕ್ಲೀನಾಗಿ ಈ ಥರ ಇಟ್ಕೊಂಡು ಹೋಗಿದ ತಕ್ಷಣ ನೋಡಿ ನಾವು 2.5 ಎಕ್ಸ್ಟ್ರಾ ಇಟ್ಕೊಂಡಿರ್ತೀವಲ್ಲ ಪಫ್ ಕಟ್ ಮಾಡುವಾಗ ಆ 2.5 ಆ ಕ್ಲಾತೆಲ್ಲ ನಾವು ಫ್ರಿಲ್ಸ್ ರೂಪದಲ್ಲಿ ಇಲ್ಲಿ ಬರಬೇಕು ನಮಗೆ. ಅದೇ ನಮಗೆ ಪಫ್ ಬರೋದು. ನೋಡು 1.5ಗೆ ನಾವು ಮಾರ್ಕ್ ಮಾಡ್ಕೊಂಡಿರ್ತೀವಲ್ಲ, ಅದಕ್ಕೆ ಆ ಜಾಗಕ್ಕೆ ಮತ್ತು ಈ 2.5 ಎಕ್ಸ್ಟ್ರಾ ಇಟ್ಕೊಂಡಿರೋ ಕ್ಲಾತು ನೀಟಾಗಿ ಅಲ್ಲಿ ಫ್ರಿಲ್ಸ್ ರೂಪದಲ್ಲಿ ಬರೋದ್ರಿಂದ ನಮಗೆ ಪಫ್ ನೀಟಾಗಿ ಬರುತ್ತೆ. ಈ ಪಫು ಆಪೋಸಿಟ್ ಇಡಬೇಕು. ಈ ಕಡೆ 3 or 4 ಈ ಕಡೆ 3 or 4 ಕ್ಲಾತು ಅದ್ರ ಮೇಲೆ ಡಿಪೆಂಡು ಎಷ್ಟು ಪಫ್ ಬರುತ್ತೆ, ಎಷ್ಟು ಫ್ರಿಲ್ಸ್ ಬರುತ್ತೆ ಅಂತ ನೋಡಿಕೊಂಡು 3 or 4 ಫ್ರಿಲ್ಸ್ ಇಟ್ಕೊಂಡು ನೀಟಾಗಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚ್ ಮಾಡಿದ್ದಾದಮೇಲೆ ನೋಡಿ ಲಾಸ್ಟಿಗೆ ಕ್ಲಾತು ಮಿಕ್ಕುತ್ತಾ ಇಲ್ವಾ ಅಂತ ಒಂದು ಸಲ ನೋಡ್ಕೋಬೇಕು. ನೋಡಿ ಅದು ಕರೆಕ್ಟಾಗಿ ಫಿನಿಶಿಂಗ್ ಬರೋ ಥರ ನೋಡಿ ಈ ಥರ ಸ್ಟಿಚ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಯಾವುದೇ ಕಾರಣಕ್ಕೂ ಎಕ್ಸ್ಟ್ರಾ ಬರೋದಿಲ್ಲ, ಬರದೇ ಇರೋ ಥರ ಒಂಚೂರು ನೋಡ್ಕೋಬೇಕು. ಅದ್ರ ಮೇಲೆ ಡಬಲ್ ಸ್ಟಿಚ್ ಇನ್ನೊಂದು ಹಾಕ್ಕೊಂಡಾದ್ಮೇಲೆ ನೀಟಾಗಿ ಅದು ಬಂತಾ ಇಲ್ವಾ ಅಂತ ನೋಡ್ಕೊಳ್ಬೇಕು. ಬಂದೇ ಬರುತ್ತೆ, ಆ್ಯಕ್ಚುಲಿ ಎಲ್ಲರಿಗೂ ಕರೆಕ್ಟಾಗಿ ಬರುತ್ತೆ. ನೀವು ಕಲಿಯೋರಾಗಿರೋದ್ರಿಂದ ಅದೊಂಚೂರು ನೋಡಿಕೊಂಡ್ರೆ ಸಾಕು, ಕ್ಲೀನಾಗಿ ಬರುತ್ತೆ. ನೋಡಿ ಈಗ ಫಿನಿಶಿಂಗ್ ಬ್ಲೌಸು ನಾವು ಯಾವುದೇ ಕಾರಣಕ್ಕೂ ಲಾಸ್ಟಲ್ಲಿ ಹಾಕ್ಬಾರ್ದು. ಇದು ಫಿಟ್ಟಿಂಗ್ ನೋಡಿ ಎಲ್ಲಿಗೆ ಬರುತ್ತೆ ಅಂತ ಒಂಚೂರು ನೋಡ್ಕೋಬೇಕು. ನಾವು ಕಟಿಂಗಲ್ಲೇ ನೋಡ್ಕೊಂಡಿದ್ವಿ, ಆದರೂ ನಾನು ಬ್ಲೌಸ್ ಇಟ್ಟು ನೋಡ್ತಾ ಇದ್ದೀನಿ. ನೋಡಿ ಈ ಥರ ಇಟ್ಟು ನೋಡಿದ್ದಾದಮೇಲೆ ನೋಡಿ ಈ ಶೇಪ್ ಹತ್ರನೂ ಕರೆಕ್ಟಾಗಿ ನೋಡಿ ಇಟ್ಕೋಬೇಕು. ಎಲ್ಲಿಗೆ ಬರುತ್ತೆ ನಮ್ಮದು ಫಿಟ್ಟಿಂಗ್ ಮಾರ್ಕ್ ಅಂತ ಅಲ್ಲಿ ಕರೆಕ್ಟಾಗಿ ಹಾಕಿದ ತಕ್ಷಣ ನೋಡಿ ನಾವು ಮಾರ್ಕ್ ಮಾಡಿರೋದು ಅದೇ ಲೆವೆಲ್ಗೆ ಬರುತ್ತೆ. ಆದರೂ ಇನ್ನೂ ಒಂದು ಸಲ ನೋಡ್ಕೊಳ್ಳೋದ್ರಿಂದ ನಮಗೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ಇದರಲ್ಲಿ
ಇನ್ನೂ ಸ್ವಲ್ಪ ನಮಗೆ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಅದು ಪ್ಲಸ್ ಮಾರ್ಕ್ ಬರಬೇಕು, ನಾವು ಸೈಡು ಫಿಟ್ಟಿಂಗು ನೀಟಾಗಿ ಬರಬೇಕು ಅಂತಂದರೆ ನೋಡಿ ಈ ಟಿಪ್ಸ್ನ ಫಾಲೋ ಮಾಡಿ. ಈ ಟಿಪ್ ಫಾಲೋ ಮಾಡೋದ್ರಿಂದ ನಮಗೆ ಸೈಡಲ್ಲಿ ನೀಟಾಗಿ ಬರುತ್ತೆ. ಡಬಲ್ ಮಾರ್ಕ್ ಅಂದರೆ ಪ್ಲಸ್ ಮಾರ್ಕ್ ಬರುತ್ತಲ್ವ, ಆ ಪ್ಲಸ್ ಮಾರ್ಕು ನೀಟಾಗಿ ಬರಬೇಕು ಅಂದರೆ ನಾವು ಈ ಟಿಪ್ನ ಫಾಲೋ ಮಾಡಬೇಕು. ಈ ಥರ ಫಾಲೋ ಮಾಡೋದ್ರಿಂದ ನಿಮಗೆ ಪ್ಲಸ್ ಮಾರ್ಕು ನೀಟಾಗಿ ಬರುತ್ತೆ. ನೋಡಿ ಡಬಲ್ ಸೈಡು ಸೆಕೆಂಡ್ ಸೈಡು ಅಷ್ಟೇ ನೋಡಿ, ನಾವು ಯಾವ ರೀತಿ ಅಂದರೆ ಎಕ್ಸ್ಟ್ರಾ 2 ಇಂಚಸ್ ಎಕ್ಸ್ಟ್ರಾ ತೊಗೊಂಡಿರ್ತೀವಲ್ಲ, ಆ ಎಕ್ಸ್ಟ್ರಾ ಬಿಟ್ಟು ನಾವು ಮಾರ್ಕ್ ಮಾಡಿಕೊಂಡ್ರೂ ಆಗುತ್ತೆ. ಇಲ್ಲಾಂದರೆ ಅಳತೆ ಬ್ಲೌಸ್ನ ಅಳತೆ ಪ್ರಕಾರ ಇಟ್ಕೊಂಡ್ರೂ ಆಗುತ್ತೆ. ನೋಡಿ ಈ ಥರ ಪ್ಲಸ್ ಮಾರ್ಕ್ ಬರಬೇಕು ಅಂದರೆ ನಾವು ಫಿಟ್ಟಿಂಗ್ ಎಲ್ಲಿಗೆ ಬರುತ್ತೆ ಆ ಸ್ಟಿಚಿಂಗ್ನ ನಾವು ಫಸ್ಟ್ ಹಾಕ್ಕೋಬೇಕು. ಆ ಥರ ಫಸ್ಟ್ ಹಾಕ್ಕೊಳ್ಳೋದ್ರಿಂದ ನಮಗೆ ಪ್ಲಸ್ ಮಾರ್ಕ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಎಕ್ಸ್ಟ್ರಾ ಕ್ಲಾತ್ಗೆ ನಾವು ಮತ್ತು ಎಕ್ಸ್ಟ್ರಾ ನೋಡಿ ಈ ಥರ ಎಕ್ಸ್ಟ್ರಾ ಫಿಟ್ಟಿಂಗ್ ಬರೋ ಥರ ಎಕ್ಸ್ಟ್ರಾ ಸ್ಟಿಚ್ ಬರೋ ಥರ ಎಷ್ಟು ಬೇಕಾದರೂ ನಾವು 2, 3 ಆ ಥರ ಹಾಕ್ಕೋಬೇಕು. ನಾನು ಒಂದು 3 ಹಾಕ್ತೀನಿ. ಎಕ್ಸಾಕ್ಟ್ 3 ಹಾಕಿದ್ರೆ ನಮಗೆ 4 ಎಕ್ಸ್ಟ್ರಾ ಕ್ಲಾತ್ ಬೇಕು ಅಂದರೆ ಅವರು ಎಕ್ಸ್ಟ್ರಾ ಕ್ಲಾತ್ ಬೇಕಾ ಬೇಡವಾ ಅಂತ ಅವ್ರಿಗೆ ಮೊದಲೇ ಹೇಳಿರ್ತಾರೆ. ಎಕ್ಸ್ಟ್ರಾ ಕ್ಲಾತ್ ಬಿಡೋದ್ರ ಮೇಲೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಮಿನಿಮಮ್ ಒಂದು 3 2 ಸೈಡು ಒಂದು 3 ಹಾಕ್ಕೊಂಡ್ರೆ ನಮಗೆ ಸಾಕು. ಅಳತೆ ಬ್ಲೌಸ್ ಇರೋದಕ್ಕೂ ಇದಕ್ಕೂ ಒಂದು 3 ಮತ್ತು ಇದು ನೋಡಿ ಬಾಟಮಲ್ಲಿ ಡಾಟ್ಸ್ ಇಡ್ತೀವಲ್ಲ, ಆ ಡಾಟ್ಸು ನಾವು ಬಿಗಿನರ್ಸ್ ಆಗೋದ್ರಿಂದ ಯಾವುದೇ ಕಾರಣಕ್ಕೂ ನೀವು ಬಾಟಮಲ್ಲಿ ಡಾಟ್ಸ್ನ ಫಸ್ಟೇ ಹಿಡಿಬೇಡಿ. ಏಕೆಂದರೆ ಫಸ್ಟೇ ಹಿಡಿದ್ಬಿಟ್ರೆ ಒಬ್ಬೊಬ್ಬರಿಗೆ ಫಿಟ್ಟಿಂಗಲ್ಲಿ ನೀಟಾಗಿ ಬರೋದಿಲ್ಲ. ಅದರಿಂದ ಬ್ಲೌಸ್ ಎಲ್ಲ ಫುಲ್ ಕಂಪ್ಲೀಟ್ ಆದಮೇಲೆ ಡಾಟ್ಸ್ ಇರೋದು ನಿಮಗೆ ಮುಖ್ಯ. ಅಂದರೆ ಒಂದು ಸ್ವಲ್ಪ ಅದು ಸೇಫ್ ಅಂತ ನನ್ನ ಅಭಿಪ್ರಾಯ. ನೋಡಿ ಇದೆಲ್ಲ ಬ್ಲೌಸ್ ಎಲ್ಲ ಫಿನಿಶ್ ಆಯ್ತಲ್ವ. ಈಗ ಕರೆಕ್ಟಾಗಿ ಆ ಡಾಟ್ ಎಲ್ಲಿ ಬರುತ್ತೋ ಅಲ್ಲೇ 1/2 ಇಂಚ್ಗೆ ಮತ್ತು 4.5ಗೆ ನೋಡಿ ಮೇಲೆ ಬರೋತ್ತರ ನಾವು ಡಾಟ್ ಇಡೋದ್ರಿಂದ ಲಾಸ್ಟಲ್ಲಿ ನಮಗೆ ಕ್ಲಾತ್ ಎಷ್ಟು ಮಿಕ್ಕಿದೆ ಎಷ್ಟು ಮಿಕ್ಕಲ್ಲ ಅಂತ ನೋಡ್ಕೋತೇವೆ. ಇದು ನೋಡಿ ಪೈಪಿಂಗ್ ಕ್ಲಾತು 1 ಇಂಚ್ ಬರೋ ಥರ ಕಟ್ ಮಾಡಿಕೊಂಡು ನಾವು ಇದು ಡಬಲ್ ಪಿನ್ನಲ್ಲೇ ಪೈಪಿಂಗ್ ಕ್ಲಾತ್ ಈ ಥರ ಬರೋ ಥರ ಒಂದು ಸೈಡ್ ಸ್ಟಿಚ್ ಬರೋ ಥರ ನಾವು ಪೈಪಿಂಗ್ ಕ್ಲಾತ್ ಕಟ್ ಮಾಡಿಕೊಂಡು ಸ್ಟಿಚ್ ಆದಮೇಲೆ ಅದಕ್ಕೆ ಜಾಯಿನ್ ಆದಮೇಲೆ ನೋಡಿ ಈಗ ಬ್ಲೌಸಿಗೆ ಜಾಯಿನ್ ಮಾಡ್ತಾಯಿದ್ವಿ. ಈ ಬ್ಲೌಸಿಗೆ ಜಾಯಿನ್ ಆದಮೇಲೆ ನೀಟಾಗಿ ಫಿಟ್ಟಿಂಗ್ ಬರೋ ಥರ ನೀಟಾಗಿ ಸ್ವಲ್ಪ ನಿಧಾನಕ್ಕೆ ಬ್ಲೌಸ್ ಎಳ್ಕೊಳ್ತಾ ಈ ಥರ ಫಿಟ್ಟಿಂಗ್ ಮಾಡಬೇಕು. ಅದು ಸ್ವಲ್ಪ ಜಾಸ್ತಿ ಮಾಡಿದ್ರೂ ಫಿಟ್ಟಿಂಗ್ನು ಕುತ್ಕೊಳ್ಳಲ್ಲ, ಕಮ್ಮಿ ಆದರೂ ನೀಟಾಗಿ ಒಂದು 1/2 ಇಂಚು ನಾವು ಮಾರ್ಜಿನ್ಗೆ ಅಂತ ಎಷ್ಟು ಬಿಟ್ಟಿರ್ತೀವೋ ಆ ಜಾಗದಲ್ಲೇ ನಾವು ಅದನ್ನು ಫಿಟ್ಟಿಂಗ್ ನೀಟಾಗಿ ಮಾಡ್ಕೊತ ಬರಬೇಕು. ಅದಾಗಿದ ತಕ್ಷಣ ನೋಡಿ ನಾವು ರಿಟರ್ನ್ ಮಾಡೋದು ಅಷ್ಟೇ. ಅದನ್ನು ನಾವು ಎಷ್ಟು ಮಾರ್ಜಿನ್ ಬಿಟ್ಟಿರ್ತೀವಲ್ಲ 1.5 ಇಂಚು, ಆ ಸ್ಟಿಚ್ ಆದಮೇಲೆ ಎಷ್ಟು ಕ್ಲಾತ್ ಬಿಡುತ್ತೆ ಆ ಕ್ಲಾತ್ನ ನೀಟಾಗಿ ಈ ಥರ ಫೋಲ್ಡ್ ಮಾಡ್ಕೊತ ನೀಟಾಗಿ ಬರಬೇಕು. ಈ ಥರ ಮಾಡೋದ್ರಿಂದ ನಮಗೆ ಫುಲ್ಲು ಬ್ಲೌಸ್ ಫಿನಿಶಿಂಗ್ ಆದಮೇಲೆ ಇದು ನಾರ್ಮಲ್ ಪೈಪಿಂಗಿನ ಇದು ಡೋರಿ ಪೈಪಿಂಗ್ ಆರೋದ್ರಿಂದ ಇನ್ನು ಸ್ವಲ್ಪ ನೀಟಾಗಿ ಬರುತ್ತೆ. ಇದರಿಂದ ಬ್ಲೌಸ್ ಇನ್ನು ಸ್ವಲ್ಪ ಫಿನಿಶಿಂಗ್ ಗೊತ್ತಾಗುತ್ತೆ. ಮತ್ತು ಆಪೋಸಿಟ್ ಕೊಡೋದ್ರಿಂದ ಇನ್ನು ಸ್ವಲ್ಪ ಹೈಲೈಟಾಗಿ ಬರುತ್ತೆ. ಹೈಲೈಟ್ ಬರೋದ್ರಿಂದ ನಾವು ಬ್ಲೌಸು ಫಿನಿಶಿಂಗು ನೀಟಾಗಿ ಗೊತ್ತಾಗುತ್ತೆ. ಇದರಿಂದ ನಮಗೆ ಕಸ್ಟಮರ್ಸು ಹ್ಯಾಪಿ ಆಗ್ತಾರೆ, ನಮಗೂ ನಾವೇ ಹೊಲ್ದಿರೋ ಬ್ಲೌಸ್ ಅಂತ ನಮಗೂ ಸ್ವಲ್ಪ ಖುಷಿ ಆಗುತ್ತೆ. ನೋಡಿ ಪರ್ಫೆಕ್ಟ್ ಫಿಟ್ಟಿಂಗಲ್ಲಿ ಬಂದಿದೆ. ಯಾವ ರೀತಿ ಬರಬೇಕು ಅಂತ ನಾವು ಆಸೆ ಪಡ್ತೀವಿ ಅದೇ ರೀತಿ ಬಂದಿದೆ, ಕರೆಕ್ಟಾಗಿ ಬರುತ್ತೆ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ಈ ವಿಡಿಯೋ ನೋಡಿ. ಈ ವಿಡಿಯೋದಲ್ಲಿ ಚಿಕ್ಕ ಟಿಪ್ಸ್ ಸಹ ನಿಮಗೆ ಯೂಸ್ ಆಗುತ್ತೆ. ನೋಡಿರಿ ಇದು ಪ್ಲಸ್ ಮಾರ್ಕು ಯಾವ ರೀತಿ ಬರಬೇಕು ಅಂದರೆ ನಾನು ಯಾವ ರೀತಿ ಫಿಟ್ಟಿಂಗ್ ಮಾಡಬೇಕು ಅಂತ ಹೇಳಿದ್ದೀನಲ್ಲ, ಅದನ್ನು ಫಾಲೋ ಮಾಡೋದ್ರಿಂದ ನೋಡಿ ಕರೆಕ್ಟಾಗಿ ಪ್ಲಸ್ ಮಾರ್ಕ್ ಬರುತ್ತೆ. ಒಂದು ಸೈಡಲ್ಲ 2 ಸೈಡು ನೋಡಿ ಒಂಚೂರು ಹೆಚ್ಚು ಕಮ್ಮಿ ಆಗಲ್ಲ, ಕರೆಕ್ಟಾಗಿ ಪ್ಲಸ್ ಮಾರ್ಕ್ ಬರುತ್ತೆ. ಇದರಿಂದ ಬ್ಲೌಸ್ ಫಿಟ್ಟಿಂಗು ನೀಟಾಗಿ ಬ್ಲೌಸ್ ಫಿನಿಶಿಂಗ್ ಕುತ್ಕೊಳ್ಳೋದ್ರಿಂದ ಫಿಟ್ಟಿಂಗ್ ನೀಟಾಗಿ ಕುತ್ಕೊಳ್ಳುತ್ತೆ. ನಮ್ಮ ಕಸ್ಟಮರು ಹ್ಯಾಪಿ ಆಗ್ತಾರೆ, ನಾವು ಹ್ಯಾಪಿ ಆಗ್ತೀವಿ. ಅವ್ರು ಕೊಟ್ಟಿರೋ ಅಮೌಂಟು ನಮ್ಮ ಹತ್ರ ಇರೋದಿಲ್ಲ, ಆದರೆ ನಾವು ಹೊಲ್ದಿರೋ ಬ್ಲೌಸ್ ಮಾತ್ರ ಅವ್ರ ಹತ್ರ ಇರುತ್ತೆ. ಅವ್ರು ನೋಡಿದಾಗೆಲ್ಲ ಈ ಬ್ಲೌಸು ಇಂಥವ್ರು ಸ್ಟಿಚ್ ಮಾಡಿರೋದು ಅಂತ ತುಂಬ ತಿಳ್ಕೊತಾರೆ. ಇದೇ ರೀತಿ ಒಳ್ಳೆಯ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಹೀಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.